MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಬೆಂಗಳೂರಿನ ಕೇರಳದ ಕೋಗಿಲು ಜೊತೆಗೆ ಎಲ್ಲ ಪಾಲಿಟಿಕ್ಸ್ ಇನ್ನೂ ಕೂಡ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಕೋಗಿಲು ಪಾಲಿಟಿಕ್ಸ್ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಯಿತು. ಅತ್ತ ಪಾಕಿಸ್ತಾನ ಕೂಡ ಈ ಒಂದು ವಿಚಾರಕ್ಕೆ ಎಂಟ್ರಿ ಕೊಟ್ಟಿತ್ತು. ಈಗ BJP ಕೂಡ ನೇರ ಆರೋಪ ಮಾಡ್ತಾ ಇದೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಕೂಡ ಮುಂದಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ, ಮೊನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಿಣರಾಯಿ ವಿಜಯನ್ ಅವರನ್ನ ಭೇಟಿಯಾದರು ತಿರುವನಂತಪುರದಲ್ಲಿ. ಈ ಸಂದರ್ಭದಲ್ಲಿ ಅತ್ತ ಬುಲ್ಡೋಜರ್ ನ್ಯಾಯ ಅಂತ ನಿಮ್ಮ ವಿರುದ್ಧ ಆರೋಪ ಮಾಡಿದ್ರು ಕೂಡ ನೀವು ಹೋಗಿ ಅವರನ್ನ ಶೇಕ್ ಹ್ಯಾಂಡ್ ಮಾಡ್ತಿರಲ್ಲ ಮುಖ್ಯಮಂತ್ರಿಗಳೇ ಅಂತ ವಿಪಕ್ಷ BJP ಪ್ರಶ್ನೆ ಮಾಡ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ನ ನಾಯಕರು ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ, ತಮ್ಮ ಕೆಲಸ ಸರಿಯಾಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಈ ಕರ್ನಾಟಕ ಸರ್ಕಾರದಲ್ಲಿ ಹೈಕಮಾಂಡ್ ಪಾಲಿಟಿಕ್ಸ್ ಕೂಡ ಹೇಗೆ ನಡೀತಾ ಇದೆ ಅದರ ಸಂಪೂರ್ಣ ವಿವರ ಈ ಒಂದು ಸುದ್ದಿಲಿದೆ. ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗೆ. ನಮ್ಮನ್ನ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿದ್ಮೇಲೆ ನೀವು ವೇದಿಕೆ ಹಂಚ್ಕೊಂತೀರಾ ಅಂದ್ರೆ ಇದಕ್ಕಿಂತ ನಾಚಿಕೆ ಏನಿದೆ? ನೀವು ಮಿನಿ ಬಾಂಗ್ಲಾದೇಶಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಚಿಪ್ ಕೊಡ್ತಾ ಇದ್ದೀರಾ ಕನ್ನಡಿಗರಿಗೆಲ್ಲ ಚಿಪ್ಪು, ಬಾಂಗ್ಲಾದೇಶದವರಿಗೆಲ್ಲ ಕಪ್ಪು. ಬಾಂಗ್ಲಾದೇಶದವರಿದ್ದಾರೆ ಅಂತ ರಾಜಕೀಯ ಪ್ರೇರಿತವಾದಂತ ಒಂದು ಅವರ ಆರೋಪ. ಬಾಂಗ್ಲಾದೇಶವನ್ನ ನಿರ್ಮಾಣ ಮಾಡ್ಲಿಕ್ಕೆ ಕೊಟ್ಟಿರುವಂತ ಈ ಕಾಂಗ್ರೆಸ್ ಸರ್ಕಾರವನ್ನ ಇವ್ರನ್ನ ದೇಶದಿಂದ ಹೊರಗೆ ಹಾಕುವಂತದ್ದು ಅವ್ರು ಮಾಡಿದ್ದೇ ನಮಗೆ ಅವ್ರ ಸರ್ಕಾರದಲ್ಲೇ ಆಗಿರ್ಬೋದ್ರೆ. ಬೆಂಗಳೂರಿನ ಕೋಗಿಲು ವಿಚಾರವನ್ನ ದೊಡ್ಡ ಗದ್ದಲಕ್ಕೆ ದೂಡಿದ್ದೇ ಕೇರಳ. ಅಲ್ಲಿನ ಸಿಎಂ ಪಿಣರಾಯಿ ವಿಜಯನ್ ಮೂಗು ತೂರಿಸಿದ ಕಾರಣಕ್ಕೆ ಅಕ್ರಮವು ಸಕ್ರಮವಾಗಿ ಬದಲಾಗ್ತಿದೆ. ಈ ಘಟನೆ ಬಳಿಕ ನೇರ ನುಡಿಗೆ ಹೆಸರಾಗಿರುವ ಸಿಎಂ ಸಿದ್ದರಾಮಯ್ಯ ಪಿಣರಾಯಿ ವಿಜಯನ್ ಭೇಟಿ ವೇಳೆ ಮಿಸ್ಟರ್ ವಿಜಯನ್, ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾಕ್ರಿ ಮಧ್ಯಪ್ರವೇಶ ಮಾಡ್ತೀರಾ ಅಂತ ಪ್ರಶ್ನಿಸ್ತಾರೆ ಅಂತ ಭಾವಿಸ್ತೀವಿ. ಆದರೆ ಇಲ್ಲಿ ನಗ್ತಿರೋದು ನೋಡಿದ್ರೆ ದೇವರಾಣೆಗೂ ಇಂಥದ್ದೊಂದು ಪ್ರಶ್ನೆಯನ್ನ ಸಿಎಂ ಕೇಳಿರಲ್ಲ ಬಿಡಿ. ಈ ಇಬ್ರು ಇಂಡಿ ಮಿತ್ರಕೂಟ ಹಾಗೂ ಸೈದ್ಧಾಂತಿಕ ಸಂಬಂಧಿಗಳು. ಈ ಕಾರಣಕ್ಕೆ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮೇಲೆ, ಅಧಿಕಾರಿಗಳ ಮೇಲೆ, ಜನಸಾಮಾನ್ಯರ ಮೇಲೆ ರೇಗಿದಂತೆ ವಿಜಯನ್ರನ್ನ ಪ್ರಶ್ನೆ ಮಾಡುವ ಧೈರ್ಯ ಮತ್ತು ಎದೆಗಾರಿಕೆ ತೋರಿಸಿರ್ಲಿಕ್ಕಿಲ್ಲ. ತನ್ನದಲ್ಲದ ವಿಚಾರಕ್ಕೆ ಕಡ್ಡಿ ಆಡಿಸಿದ ಕೇರಳ ಹಾಗೂ KC ವೇಣುಗೋಪಾಲ್ ವಿರುದ್ಧ ರಾಜ್ಯ ರಾಜಕಾರಣದ ಚರ್ಚೆ ನಡೀತಿದೆ. ಗಟ್ಟಿ ಗುಂಡಿಗೆಯ ಸರ್ಕಾರವಾಗಿದ್ರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಬೇಕಿತ್ತು. ಆದ್ರೆ ಇಲ್ಲಾಗಿದ್ದೇ ಬೇರೆ. ಕೇರಳದ ರಾಜಕೀಯ ಒತ್ತಡಕ್ಕೆ ಮಣಿದ ಸರ್ಕಾರದ ವಿರುದ್ಧ ಈಗಾಗಲೇ ವಿಪಕ್ಷ BJP ವಾಗ್ಬಾಣ ಪ್ರಯೋಗ ಮಾಡ್ತಿದೆ. ಇಂಥದ್ರಲ್ಲಿ ಸಿದ್ದರಾಮಯ್ಯ ನಗ್ನಗ್ತಾ ಪಿಣರಾಯಿ ವಿಜಯನ್ ಜೊತೆಗೆ ಪೋಸ್ ಕೊಟ್ಟಿರೋದು ಕೇಸರಿ ಪಡೆಯ ಕಣ್ಣು ಕೆಂಪಗಾಗಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮಗೆ ನಾಚಿಕೆಯಾಗಲ್ವೇನ್ರಿ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ. ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗೆ. ನಮ್ಮನ್ನ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿದ್ಮೇಲೆ ಬುಲ್ಡೋಜರ್ ರಾಜ್ಯ ಅಂತ ಹೇಳಿದ್ದಾರೆ ಕೇರಳ. ಅವ್ರ ಜೊತೆ ನೀವು ವೇದಿಕೆ ಹಂಚ್ಕೊಂತೀರಾ ಅಂದ್ರೆ ಇದಕ್ಕಿಂತ ನಾಚಿಕೆ ಏನಿದೆ? ನೀವು ಬುಲ್ಡೋಜರ್ ಅಂತ ಒಪ್ಕೊಂಡಂಗ ಆಯ್ತಲ್ಲ ನೀವು. ಅಂದ್ರೆ ಕೇರಳದವ್ರು ಬುಲ್ಡೋಜರ್ ಅಂತಾರೆ, ಪಾಕಿಸ್ತಾನದವರು ಇದನ್ನ ಅನ್ಯಾಯ ಇಲ್ಲಿ ಅಂತ ಹೇಳ್ತಾರೆ. ಲಿಂಚಿಂಗ್ ಪದನೇ ಹೇಳಿದ್ದಾರೆ. ಎನಿವೆ, ವಿಷಯಕ್ಕೆ ಬರೋಣ. ರಾಜ್ಯ ರಾಜಕಾರಣದಲ್ಲಿ BJP ನಾಯಕರು ಸರ್ಕಾರದ್ದು ಅನ್ಯಾಯದ ಕ್ರಮ ಅಂತ ಹೋರಾಟಕ್ಕಿಳಿದಿದೆ. ಕೋಗಿಲಿನಲ್ಲಿ ಇರೋದು ಬರೀ ಕನ್ನಡಿಗರು ಅಷ್ಟೇನಾ? ಬಾಂಗ್ಲಾ, ರೋಹಿಂಗ್ಯಾ ಪ್ರವಾಸಿಗರು ಇದ್ದಾರಾ ಅನ್ನೋದು ವಿಪಕ್ಷಗಳ ಭದ್ರತಾ ಕಳಕಳಿ. ಈ ನಡುವೆ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಅಶ್ವಥ್ ನಾರಾಯಣ್ ಸ್ಥಳ ಪರಿಶೀಲನೆ ನಡೆಸಿದ್ರು. ಇಲ್ಲಿರೋರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಿ ಮಾಹಿತಿ ಸಂಗ್ರಹಿಸಿದ್ರು. ಈ ವೇಳೆ ಸಾಮ್ರಾಟ್ ಅಶೋಕ್ ಅಕ್ಷರಶಃ ಗುಡುಗಿದ್ರು. ಕನ್ನಡಿಗರಿಗೆ ಚಿಪ್ಪು, ಬಾಂಗ್ಲಾದವರಿಗೆ ಕಪ್ಪು ಎಂದು ಪ್ರಾಸ ಪದದಲ್ಲಿಯೇ ತಿವಿದ್ರು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಈ ಟೋಪಿ ಸರ್ಕಾರ ಇಷ್ಟು ದಿನ ಕರ್ನಾಟಕದ ಕನ್ನಡಿಗರಿಗೆ ಟೋಪಿ ಹಾಕಿ ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನ ನಿರ್ಮಾಣ ಮಾಡಿ ಕನ್ನಡಿಗರಿಗೆ ಏನ್ ಕೊಡ್ತೀರಾ? ನೀವು ಚಿಪ್ ಕೊಡ್ತಾ ಇದ್ದೀರಾ ಕನ್ನಡಿಗರಿಗೆಲ್ಲ ಚಿಪ್ಪು, ಬಾಂಗ್ಲಾದೇಶದವರಿಗೆಲ್ಲ ಕಪ್ಪು. ಇದು ಇವತ್ತು ನಮಗೆ ನೋವಾಗ್ತಾ ಇರೋವಂಥದ್ದು. ಎಲ್ಲರೂ ಕೂಡ ಇವಾಗ ನಾನು ಮಾತಾಡಿಸ್ದೆ, ಮಾಧ್ಯಮದಿಂದ ಮಾತಾಡಿಸ್ದೆ, ಕೆಲವರೆಲ್ಲ ಆಂಧ್ರ, ಅದೇ ಅವರು ಪೆನಗೊಂಡ 25 ವರ್ಷದಿಂದ ಇಲ್ಲೇ ಇದ್ದೆ ಅಂತ. ನೀನು ವಯಸ್ಸು ಎಷ್ಟಮ್ಮ ಅಂದ್ರೆ 28 ವರ್ಷ ಅಂತಾಳೆ. 2 ವರ್ಷಕ್ಕೆ ಹೆಂಗ್ ನಡ್ಕೊಂಡ್ ಬಂದ್ಬಿಟ್ಲಿ ಇಲ್ಲಿಗೆ ಕೇರಳ ಅಂತ ಹೇಳ್ತಾರೆ. ಇಷ್ಟು ಮಾತ್ರವಲ್ಲ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶ ಮಾಡಲು ಹೊರಟಿದ್ದಾರೆಂದು ಕಿಡಿಕಾರಿದ್ದಾರೆ.
ಆದ್ರೆ ಕಾಂಗ್ರೆಸ್ ಇಂತಹದ್ದೊಂದು ಆರೋಪವನ್ನ ತಳ್ಳಿ ಹಾಕ್ತಿದೆ. ಒಂದು ವರದಿಗಳು ಬರ್ತಾ ಇದ್ವು, ರೋಹಿಂಗ್ಯಾಕ್ಸ್ ಬಾಂಗ್ಲಾದೇಶದವರಿದ್ದಾರೆ ಅಂತ. ಈಗ ಸಾಬೀತಾಗ್ತಾ ಇದೆ, ಇಲ್ಲಿ ನಾವು ಬರೋ ಹೊತ್ತಿಗೆ ಅವರನ್ನೆಲ್ಲರನ್ನೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಕೋಗಿಲೆ ಲೇಔಟ್ ವಿಚಾರವಾಗಿ ಏನು ಬಿಜೆಪಿಯವರು ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇದು ರಾಜಕೀಯ ಪ್ರೇರಿತವಾದಂಥ ಒಂದು ಅವರ ಆರೋಪ. ಇದು ಸತ್ಯಕ್ಕೆ ದೂರವಾದಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ. ಬಹುಶಃ ನಾನು ಬಿಜೆಪಿಯವರು ಇಷ್ಟು ವೀಕ್ ಅಪೋಸಿಷನ್ ಇದೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಈ ಬೆನ್ನಲ್ಲೇ ಬಿಜೆಪಿ ಕೋರ್ಟ್ ಮೊರೆ ಹೋಗಲು ಪ್ಲಾನ್ ಮಾಡಿಕೊಂಡಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯ ಬಗ್ಗೆ ಚರ್ಚೆ ನಡೆಸುತ್ತಿದೆ. ಜೊತೆಗೆ ಬಿಜೆಪಿ ಸತ್ಯ ಸಂಶೋಧನಾ ಸಮಿತಿ ರಚನೆ ಮಾಡಿದ್ದು ಶಾಸಕ SR ವಿಶ್ವನಾಥ್ ನೇತೃತ್ವ ವಹಿಸಲಾಗಿದೆ. ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ಬಿಜೆಪಿ ಸರ್ಕಾರದಲ್ಲಿಯೇ ಅವರೆಲ್ಲ ಮನೆ ಕಟ್ಟಿರಬಹುದು ಅಂತ ತಿರುಮಂತ್ರ ಹಾಕಿದ್ದಾರೆ. ಈ ಬಾಂಗ್ಲಾದೇಶವನ್ನ ನಿರ್ಮಾಣ ಮಾಡ್ಲಿಕ್ಕೆ ಕೊಟ್ಟಿರುವಂತ ಈ ಕಾಂಗ್ರೆಸ್ ಸರ್ಕಾರವನ್ನ ಬಯಲಿಗೆಳೆದು ಇವ್ರನ್ನ ದೇಶದಿಂದ ಹೊರಗೆ ಹಾಕುವಂಥದ್ದು. ಇದಕ್ಕೆ ಉತ್ತರ ಇವತ್ತು ಪಿನಾರಾಯಣ್ ವಿಜಯನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇತ್ತು. ಸೊ ಅದಕ್ಕೊಂದು ಹೆಂಗ್ ಗೊತ್ತಾಗೋದ್ರಿ, ನಾವೇ ಮಾಡಿದ್ವಿ ಅವರೇ ಮಾಡ್ತಾರೆ. ಮಾಡಿದ್ ನಿಜ, ಅವ್ರು ಮಾಡಿದ್ ನಿಜ. ಅದು ನಮಗೆ ಅವ್ರ ಸರ್ಕಾರದಲ್ಲೇ ಆಗಿರ್ಬೋದ್ರಿ. ಕೋಗಿಲು ಅಕ್ರಮ ಒತ್ತುವರಿ ಕಾರ್ಯಾಚರಣೆ ಮಾಡಿದ್ದು ಸರಿಯಾಗಿ ಇದೆ. ಆದ್ರೆ ಇದಾದ ಮೇಲೆ ನಡೆದ ಬೆಳವಣಿಗೆಗಳು ಬರೀ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿವೆ. ಹೈಕಮಾಂಡ್ ಮೆಚ್ಚುಗೆಗೆ ಪಾತ್ರರಾಗಬೇಕೆಂದು ಸಿದ್ದು ಸರ್ಕಾರ. ಕೇರಳದಲ್ಲಿ ರಾಜಕೀಯ ಲಾಭ ಪಡೆಯಲು ಪಿಣರಾಯಿ, ವೇಣುಗೋಪಾಲ್. ಇದು ರಾಜ್ಯ ರಾಜಕಾರಣವನ್ನ ವಿಮರ್ಶೆಗೆ ಒಡ್ಡಬೇಕಾದ ಸಕಾಲ. ಪ್ರಸನ್ನ ಗಾಂವ್ಕರ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.